ಬಿಜೆಪಿ ವರಿಷ್ಠರು ಶ್ರೀರಾಮುಲು ಕೋಪಕ್ಕೆ ಮದ್ದರಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಫುಲ್ ವೈಲೆಂಟ್ ಆಗಿದ್ರು. ಅವರನ್ನ ಸೈಲೆಂಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದು ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವಂತಹ JP ನಡ್ಡಾ ಅವರು. ಶ್ರೀರಾಮುಲು ಜೊತೆ ರಾಜ್ಯ ನಾಯಕರು ನಿರಂತರವಾಗಿ ಸಂಪರ್ಕದಲ್ಲಿರಬೇಕು. ಯಾಕೆ DK ಶಿವಕುಮಾರ್ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅಂತೇಳಿ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ನಡೀತಾ ಇತ್ತು. ಇದಕ್ಕೆ ಪೂರಕವಾಗುವಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಎಚ್ಚೆತ್ತುಕೊಂಡಂತಹ ಬಿಜೆಪಿ ಹೈಕಮಾಂಡ್ ಶ್ರೀರಾಮುಲು ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರಿ ಅಂತ ಸೂಚನೆ ಕೊಟ್ಟ ಬಳಿಕ ರಾಜ್ಯ ನಾಯಕರಿಗೆ ಪ್ರಹ್ಲಾದ್ ಜೋಶಿ ಅವರು ಸಂಧಾನ ಮಾಡೋದಕ್ಕೆ ಮುಂದಾಗಿದ್ದು ಒಂದು ಹಂತಕ್ಕೆ ಅದು ಸಕ್ಸಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈಗ ಪ್ರಹ್ಲಾದ್ ಜೋಶಿ ಅವರು ಒಂದು ಹಂತದ ಮಾತುಕತೆಯನ್ನು ನಡೆಸಿದ್ದಾರೆ, ಸಕ್ಸಸ್ ಆಗಿದೆಯಾ? ನಾಗೇಂದ್ರ ಬಾಬು, ನಿಜಕ್ಕೂ ಇದು ಒಂದು ಹಂತದಲ್ಲಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ನಿನ್ನೆ ನೀವು ಶ್ರೀರಾಮುಲು ಯಾವ ರೀತಿಯಾಗಿ ಅಸಮಾಧಾನವನ್ನ ತೋಡ್ಕೊಂಡ್ರು ಅನ್ನೋದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ನೆ ಕೇವಲ ಜನಾರ್ದನ್ ರೆಡ್ಡಿಯ ವಿರುದ್ಧವಾಗಿ ಮಾತ್ರವಲ್ಲ, ಕೋರ್ ಕಮಿಟಿಯಲ್ಲಿ ಆಗಿರ್ತಕ್ಕಂಥ ಮುಜುಗರದ ಬಗ್ಗೆಯೂ ಕೂಡ ಶ್ರೀರಾಮುಲು ಅವರು ಬಹಿರಂಗವಾಗಿ ಹೇಳ್ಕೊಳ್ತಾ ಒಂದು ಮಾತನ್ನ ಹೇಳಿದ್ರು. ಅಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಇರ್ತಕ್ಕಂಥ ರಾಜ್ಯಾಧ್ಯಕ್ಷರು ಕೂಡ ನನ್ನ ಬೆಂಬಲಕ್ಕೆ ಬರಲಿಲ್ಲ ಅನ್ನುವ ನೋವನ್ನು ಕೂಡ ತೋಡ್ಕೊಂಡಿದ್ರು. ಅಷ್ಟೇ ಅಲ್ಲದೆ, ನೀವು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯ ನಿಮ್ಮ ಬೆಂಬಲಿಗರು ರಾಜ್ಯಾಧ್ಯಕ್ಷರ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಅಭಿಯಾನ ನಡೆಸ್ತಾ ಇದ್ದಾರೆ ಅಂತ ಕೇಳಿದಾಗ ಸಣ್ಣ ಸಣ್ಣ ಹುಡುಗರು ಕೂಡ ರಾಜ್ಯಾಧ್ಯಕ್ಷರಾಗ್ತಿದ್ದಾರೆ, ನಾನು ಯಾಕೆ ಆಗ್ಬಾರ್ದು ಅನ್ನುವ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ವಿಜಯೇಂದ್ರ ಅವರಿಗೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ರು. ಇನ್ನೊಂದು ಕಡೆಗೆ ಇಷ್ಟೆಲ್ಲ ಬಿಜೆಪಿಯಲ್ಲಿ ನಡೀತಾ ಇರತಕ್ಕಂಥ ಹೊತ್ತಿನಲ್ಲೇ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ವಿಶೇಷವಾಗಿ ರಾಜಣ್ಣ ಅವರು, ಸಚಿವರಾಗಿರ್ತಕ್ಕಂಥ ರಾಜಣ್ಣ ಅವರು, ಚಲುವರಾಯಸ್ವಾಮಿ ಸೇರಿದಂತೆ ವಿವಿಧ ನಾಯಕರು ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ, ಅವರನ್ನು ನಾವು ಒಪ್ಪಿಕೊಳ್ತೀವಿ ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದೆಲ್ಲವನ್ನ ನೋಡಿದಂತ ಬಿಜೆಪಿ ಹೈಕಮಾಂಡ್ ಇಲ್ಲಿಂದ ಮಾಹಿತಿಯನ್ನ ತರಿಸ್ಕೊಂಡು ಅಲರ್ಟ್ ಆಗಿದೆ. ಆ ನಿಟ್ಟಿನಲ್ಲಿ ಶ್ರೀರಾಮುಲು ಅವರಿಗೆ ಸ್ವತಃ JP ನಡ್ಡಾ ಅವರೇ ಕರೆ ಮಾಡಿಬಿಟ್ಟು ಶ್ರೀರಾಮುಲು ಅವರನ್ನ ಒಂದಷ್ಟು ಸಮಾಧಾನ ಮಾಡುವ ಒಂದು ಪ್ರಯತ್ನವನ್ನ ನಿನ್ನೆಯೇ ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ದೆಹಲಿಗೂ ಕೂಡ ಶ್ರೀರಾಮುಲು ಅವರಿಗೆ ಬರೋದಕ್ಕೆ ಹೇಳಿರ್ತಕ್ಕಂಥದ್ದು. ಶ್ರೀರಾಮುಲು ಅವರು ಒಂದು ವಾರ ಬಿಟ್ಟು ನಾನು ದೆಹಲಿಗೆ ಬರ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಶ್ರೀರಾಮುಲು ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕೇಳಿಸಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಈಗ ರಾಷ್ಟ್ರಾಧ್ಯಕ್ಷರು ಮತ್ತೆ ರಾಜ್ಯ ನಾಯಕರಿಗೆ ಪ್ರಹ್ಲಾದ್ ಜೋಶಿ ಆಗಿರ್ಬೋದು, ಜೊತೆಗೆ ವಿಜಯೇಂದ್ರ ಆಗಿರ್ಬೋದು, ಆರ್ ಅಶೋಕ್, ಇವರೆಲ್ಲರಿಗೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಅವರನ್ನ ಅಂದ್ರೆ ಅವರ ಸಂಪರ್ಕವನ್ನ ಕಡಿತ ಮಾಡಬೇಡಿ, ಅವರ ಜೊತೆ ನಿರಂತರ ಸಂಪರ್ಕದಲ್ಲಿ ಇರಿ ಎನ್ನುವ ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಶ್ರೀರಾಮುಲು ಅವರಿಗೆ ಪದೇ ಪದೇ ಅರ್ಧ ಗಂಟೆಗೆ ಒಮ್ಮೆ ಕರೆಯನ್ನ ಮಾಡ್ತಿದ್ದಾರೆ. ಇದನ್ನ ಸ್ವತಃ ಶ್ರೀರಾಮುಲು ಅವರು ಈಗಷ್ಟೇ ನಮಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, ಯಾರ್ಯಾರು ಕಾಲ್ ಮಾಡಿದ್ರು ಅಂತ ಒಂದು ದೊಡ್ಡ ಪಟ್ಟಿಯನ್ನೇ ಹೇಳಿದ್ರು. ಅಂದ್ರೆ ಇವರೆಲ್ಲರೂ ಕೂಡ ನಿನ್ನೆ ಅವ್ರು ಯಾರು ಕೂಡ ಕಾಲ್ ಮಾಡಿದ್ದಿಲ್ಲ, ಇವತ್ತು ಎಲ್ಲರೂ ಕೂಡ ಅವರಿಗೆ ಕರೆಯನ್ನ ಮಾಡ್ತಾ ಇರ್ತಕ್ಕಂಥ ಅಂತದನ್ನ ನೋಡಿದ್ರೆ ಶ್ರೀರಾಮುಲು ಅವರು ಎಲ್ಲೋ ಒಂದು ಕಡೆಗೆ ಹೊರಗಡೆ ಹೆಜ್ಜೆ ಇಟ್ಟಿದ್ದಾರೆ ಅನ್ನುವ ಅನುಮಾನ ರಾಷ್ಟ್ರದ ನಾಯಕರಿಗೂ ಕೂಡ ಬಂದಿರತಕ್ಕಂಥದ್ದು. ಹೀಗಾಗಿ ಯಾವುದೇ ಕಾರಣಕ್ಕೂ ಬಿಜೆಪಿ ಸದ್ಯದ ಮಟ್ಟಿಗೆ ಮತ್ತೊಂದು ಶಾಕ್ಗೆ ಒಳಗಾಗ್ತಕ್ಕಂಥ ಸನ್ನಿವೇಶವನ್ನ ತಪ್ಪಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಹೊರಗಡೆ ಹೋಗಬಾರ್ದು, ಅದು ಹೋದ್ರೆ ಬಿಜೆಪಿಗೆ ಲಾಸ್ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಯೋಚನೆ ಮಾಡಿರ್ತಕ್ಕಂಥದ್ದು. ಈಗ ಪ್ರಹ್ಲಾದ್ ಜೋಶಿ ಅವರ ಮೂಲಕ ಶ್ರೀರಾಮುಲು ಅವರ ಜೊತೆ ನಿರಂತರ ಸಂಪರ್ಕದಲ್ಲಿ ರಾಷ್ಟ್ರ ನಾಯಕರು ಇರ್ತಕ್ಕಂಥದ್ದು. ಅದು ಎಲ್ಲ ಒಂದು ಕಡೆಗೆ ಯಶಸ್ವಿ ಆಗುವ ಲಕ್ಷಣ ಕೂಡ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಶಾಸಕ ಹಾಗೂ ಮಾಜಿ ಸಚಿವರ ನಡುವಿನ ಈ ವಾರ್ ವಿಚಾರ ಇದೆಯಲ್ಲ, ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಹೈಕಮಾಂಡ್ ಎಂಟ್ರಿ ಕೊಟ್ಟು ಅವರನ್ನ ಸಮಾಧಾನ ಪಡಿಸುವಂತ ಕೆಲಸಗಳಾಗ್ತಾ ಇದೆ. ಹಾಗಾದ್ರೆ ಅವರು ಸಮಾಧಾನಗೊಂಡ್ರು ಕೂಡ ಈ ದೋಸ್ತಿ ಅನ್ನೋದು ಖತಮ್ ಆಗಿದೆಯಲ್ಲ, ಅದು ಮುಂದುವರಿಯುತ್ತಾ? ದೋಸ್ತಿ ಖತಮ್ ಆಗೋಯ್ತಾ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವೆ ಅನ್ನೋ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತಂದ್ರೆ, ಮಿತ್ರರಾಗಿದ್ದಂತ ರಾಮುಲು ರೆಡ್ಡಿ ಈ ಕ್ಷಣಕ್ಕೆ ಹಾವು ಮುಂಚೆ ಆದ್ರ ರೆಡ್ಡಿ ಜೊತೆ ಎಲ್ಲಾ ರೀತಿಯ ಸಂಬಂಧ ಕಟ್ ಆಗೇ ಹೋಯ್ತಾ? ಹಾಗಾದ್ರೆ ರೆಡ್ಡಿ ಮನೆಗೆ ಹೋಗಲು ಇದ್ದಂತ ವಿಶೇಷ ಬಾಗಿಲು ಕೂಡ ಬಂದಾಯ್ತಾ? ಇಬ್ಬರ ನಡುವೆ ಬಿರುಕು ಸ್ಫೋಟಗೊಂಡಂತ ಹಿನ್ನೆಲೆಯಲ್ಲಿ ಆ ಬಾಗಿಲು ಕ್ಲೋಸ್ ಆಗಿತ್ತಾ? ಪರ್ಮನೆಂಟ್ ಆಗಿ ಬಾಗಿಲು ಬಂದ್ ಮಾಡಿಸಿದ ರಾಮುಲು. ಇಬ್ಬರ ಸಮಾಧಾನ ನೋಡಿ, ಇದು ಬಾಗಿಲನ್ನ ನೀವು ನೋಡ್ತಾ ಇದ್ದೀರಿ. ಇದು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಅಕ್ಕಪಕ್ಕದ ಮನೆ.
ಆ ಮನೆಗೆ ಹೋದಂತ ಒಂದು ವಿಶೇಷವಾದಂತ ದ್ವಾರ ಅದು ಈಗ ಕ್ಲೋಸ್ ಆಗಿದೆ. ಆದ್ರೆ ಇವರಿಬ್ಬರ ಸಂಧಾನದ ಹೊಣೆಯನ್ನ ಜೋಶಿ ಹೆಗಲಿಗೆ ಕೊಟ್ಟಿರುವಂತ ಹೈಕಮಾಂಡ್ ನೋಡ್ಬೇಕು ಏನ್ ಮಾಡ್ತಾರಂತೆ. ಬಳ್ಳಾರಿಯಲ್ಲಿರುವಂತ ಅಕ್ಕಪಕ್ಕ ಮನೆ ಇಬ್ರು ಕಟ್ಟಿಸ್ಕೊಂಡಿದ್ರು, ಅಕ್ಕಪಕ್ಕದಲ್ಲೇ ಇರಬೇಕು ಅಂತೇಳಿ ನಿವಾಸ. ಒಂದಲ್ಲ ಎರಡಲ್ಲ, 100 ರೂಪಾಯಿ ಕೋಟಿ ಖರ್ಚು ಮಾಡಿ ಮನೆಯನ್ನ ಕಟ್ಟಿಸ್ಕೊಂಡಿದ್ದವರು. ಇಬ್ರು ಪರಸ್ಪರರ ಮನೆಗೆ ಸುತ್ತುವರೆದು ಹೋದ್ರೆ ದೂರ ಆಗುತ್ತೆ ಅಂತೇಳಿ ಸಾಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿ ಮನೆ ಮಧ್ಯೆ ವಿಶೇಷ ಬಾಗಿಲನ್ನ ಮಾಡಿಸ್ಕೊಂಡಿದ್ರು. ಬಿಜೆಪಿ ರಾಜ್ಯ ಉಸ್ತುವಾರಿ ಆಗಿರುವಂತ ರಾಧಾ ಮೋಹನ್ ಅವರು ಮೊನ್ನೆ ಅಷ್ಟೇ ರಾಜ್ಯಕ್ಕೆ ಬಂದು ಒಂದು ಕೋರ್ ಕಮಿಟಿ ಮೀಟಿಂಗ್ ಅನ್ನ ಮಾಡ್ತಾರೆ. ಕೋರ್ ಕಮಿಟಿ ಮೀಟಿಂಗ್ ಆದ ಬಳಿಕ ಶ್ರೀರಾಮುಲು ಅವರು ಸಿಡಿದೆದ್ದಿದ್ರು. ಕೇಸರಿ ಪಾಳ್ಯದಲ್ಲಿ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ ರೆಡ್ಡಿ ವರ್ಸಸ್ ರಾಮುಲು ವಾಗ್ಯುದ್ಧದ ಹಂತಕ್ಕೆ ಹೋಗುತ್ತೆ. ಬಿಜೆಪಿ ವರಿಷ್ಠರು ಬಂದು ಕೋರ್ ಕಮಿಟಿ ಮೀಟಿಂಗ್ ಮಾಡಿದ ಬಳಿಕ ಈಗ ಶ್ರೀರಾಮುಲು ಅವರು ವೈಲೆಂಟ್ ಆಗಿದ್ರು. ರಾಷ್ಟ್ರಾಧ್ಯಕ್ಷ ಕರೆ ಮಾಡಿದ ಬಳಿಕ ಸೈಲೆಂಟ್ ಆಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಜೊತೆಯಲ್ಲಿ ಕೆಲ ವರಿಷ್ಠರಿಗೂ ಕೂಡ ವಿಚಾರ ಗೊತ್ತಾಗಿದೆ. ಈ ದೋಸ್ತಿವಾರ್ ದೆಹಲಿಗೆ ಹೋಗೋದಕ್ಕೆ ಶ್ರೀರಾಮುಲು ಅವರು ಸಜ್ಜಾದ್ರ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ನಿನ್ನೆ JP ನಡ್ಡಾ ಅವರು ಕರೆ ಮಾಡಿ ಮಾತಾಡಿದ್ದಾರೆ. ಅವರಿಗೆ ಏನಾಗಿದೆ ಎಲ್ಲವನ್ನು ಕೂಡ ವಿವರಿಸಿದ್ದೀನಿ. ಕೋರ್ ಕಮಿಟಿಯಲ್ಲಿ ರಾಧಾ ಮೋಹನ್ ಅವರ ಬಗ್ಗೆಯೂ ಕೂಡ ಹೇಳಿದ್ದೀನಿ. ದೆಹಲಿಗೆ ಬರೋದಿದ್ರೆ ಬನ್ನಿ ಅಂತ ಹೇಳಿದ್ದಾರೆ. ನಾನು ಬರ್ತೀನಿ ಅಂತ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಶ್ರೀರಾಮುಲು ಅವರು. ನೋಡಿ, ಫುಲ್ ವೈಲೆಂಟ್ ಆಗಿದ್ರು. ವರಿಷ್ಠರು ಕಾಲ್ ಬರ್ತಾ ಇದ್ದಂತೆ ಫುಲ್ ಸೈಲೆಂಟ್ ಆಗಿದ್ದಾರೆ. ಒಂದು ಕಡೆ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ಈ ದೋಸ್ತಿ ಮುರಿದು ಬಿದ್ದು ತುಂಬಾ ದಿನ ಆಗಿದೆ. ಅದು ಒಂದು ಚುನಾವಣೆಯಿಂದ ಒಂದು ವ್ಯವಹಾರಿಕವಾಗಿ ಇವರಿಬ್ಬರ ದೋಸ್ತಿ ದೂರ ದೂರ ಆಗುತ್ತೆ. ಸಂಡೂರು ಎಲೆಕ್ಷನ್ ಸೋಲಿಗೆ ಕಾರಣ ಶ್ರೀರಾಮುಲು ಅಂತೇಳಿ ಕೆಲವರು ಆರೋಪವನ್ನ ರಾಧಾ ಮೋಹನ್ ದಾಸ್ ಅವ್ರ ಹತ್ರ ಮಾಡಿದಾಗ, ಶ್ರೀರಾಮುಲು ಅವ್ರನ್ನ ಕರೆದಿ ಕೇಳಿದಾಗ ರಾಧಾ ಮೋಹನ್ ಅವರು ಯಾರು ಹೇಳಿದ್ದು ಹೈಯೆಸ್ಟ್ ನಾವು ಓಟ್ ತಂದಿದ್ದೀವಿ, ಅದು ಕಾಂಗ್ರೆಸ್ನ ಭದ್ರಕೋಟೆ ಸಂಡೂರು ಅಂತಂದ್ರೆ ನಾವು ಅಷ್ಟು ಮತಗಳನ್ನ ಪಡೆದುಕೊಂಡಿದ್ದೀವಿ, ಇದಕ್ಕೆ ನಾನು ಈ ರೀತಿಯಾಗಿ ಓಡಾಟವನ್ನ ಮಾಡಿದ್ದೀನಿ ಅಂತೇಳಿ ಶ್ರೀರಾಮುಲು ಅವರು ವಿಚಾರಣೆಯನ್ನ ಪ್ರಸ್ತಾಪ ಮಾಡಿದಾಗ ಓಕೆ ನೀವು ಓಕೆ ಅಂತೇಳಿ ಕಳಿಸ್ಬಿಡ್ತಾರೆ. ಅದಾದ ಬಳಿಕ ಹೊರಗಡೆ ಬಂದು ಮಾಧ್ಯಮದವರ ಮುಂದೆ ಮಾತಾಡಕ್ಕೆ ಹೋಗ್ತಾರೆ. ಆದ್ರೆ ಅಲ್ಲೇ ಇದ್ದಂತ CT ರವಿ ಅವರು ವಿಜೇಂದ್ರ ಅವರನ್ನ ಸೈಡ್ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾರೆ. ಆದ್ರೂ ಕೂಡ ಅವರಲ್ಲಿದ್ದಂತ ರೋಷಾಗ್ನಿ ಕಡಿಮೆ ಆಗೋಲ್ಲ. ಮತ್ತೆ ಜನಾರ್ದನ್ ರೆಡ್ಡಿ ವಿರುದ್ಧ ಕೆಂಡ ಕಾರ್ತಾರೆ. ಜನಾರ್ದನ್ ರೆಡ್ಡಿ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ಇಷ್ಟಕ್ಕೆ ನಿಂತೋಗಲ್ಲ, ಆ ಕಡೆ ಕಾಂಗ್ರೆಸ್ಗೆ ಹೋಗ್ತಾರಂತೆ. DK ಶಿವಕುಮಾರ್ ಅವರ ಜೊತೆ ಮಾತುಕತೆ ಆಗಿದೆಯಂತೆ ಅನ್ನೋ ಚರ್ಚೆಗಳು ಕೂಡ ನಡೀತು. ಎಲ್ಲಾ ವಿಚಾರಗಳು ಬಿಜೆಪಿ ವರಿಷ್ಠರಿಗೆ ಮುಟ್ಟುತ್ತೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಫೋನ್ ಮಾಡ್ತಾರೆ JP ನಡ್ಡಾ ಅವರು. ಇನ್ನೇನಿದ್ರು ಬಂದ್ರೆ ಮಾತಾಡೋಣ ಅಂತ ಅಂತಾರೆ. ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರಂತೆ. ಕೇಳಿ ಏನ್ ಮಾತಾಡಿದಾರಂತ. ನಿನ್ನೆ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ JP ನಡ್ಡಾ ಸಾಹೇಬರು ನನಗೆ ಫೋನ್ ಮೂಲಕ ದೂರವಾಣಿ ಮೂಲಕ ಅವರು ಮಾತಾಡಿದರು. ಅವರಿಗೆ ನಾನು ಸಂಪೂರ್ಣವಾಗಿ ಎಲ್ಲವನ್ನು ವಿವರಿಸಂತ ಕೆಲಸ, ಏನಾಗಿದ್ದಕ್ಕೋಸ್ಕರ ಹಿಂಗೆಲ್ಲ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೋರ್ ಕಮಿಟಿಯಲ್ಲಿ ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ಕೂಡ ನಾನು ಪ್ರಸ್ತಾಪನೆಯನ್ನು ಕೂಡ ಮಾಡಿದಂಥ ಟೈಮಲ್ಲಿ ಅವರು ಒಂದೇ ಮಾತು ಹೇಳಿದ್ರು, ರಾಮುಲು ಯಾವುದೇ ರೀತಿಯಲ್ಲಿ ಕೂಡ ನಿನ್ನ ಪರವಾಗಿ ನಾವಿದ್ದೀವಿ, ಯಾವುದೇ ಯೋಚನೆಯನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಮುಂದಕ್ಕೆ ನೀವೇನ ಡೆಲ್ಲಿಗೆ ಬರಂಗಿದ್ರೆ ನೀವು ಬರ್ರಿ ಅನ್ನೋಂಥ ಮಾತನ್ನು ಕೂಡ ಅವ್ರು ಹೇಳಿದರು. ನಾನು ಹೇಳಿದೆ ಮುಂದಕ್ಕೆ ಡೆಲ್ಲಿಗೆ ಬರ್ತೀನಿ, ತಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂದ್ರೀಗ ಅವ್ರು ಹೇಳಿದರು, ರಾಮುಲು ಅವರೇ ನಿನಗೆಲ್ಲ ನಮ್ಮ ಜೊತೆಲಿದ್ದಂಥವ್ರು ಸಹಾಯಕರು ಅವ್ರ ನಂಬರ್ಗಳು ಇದೆಯಲ್ಲ ಅಂತ ಹೇಳಿದರು. ಅವ್ರದ್ದು ಸಹಾಯಕರದ ನಂಬರ್ ಎಲ್ಲ ಕೂಡ ಇದೆ, ನಾನು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀನಿ ಅಂದರೆ ಯಾವಾಗನ ಬಾ ರಾಮುಲು, ಆಲ್ವೇಸ್ ವೆಲ್ಕಮ್. ನೀವು ಪಾರ್ಟಿಗೆ ಭಾಳ ಶಕ್ತಿ ಇರುವಂಥ ಒಬ್ಬ ನಾಯಕರಿದ್ರಿ, ಹಿಂದುಳಿದಂಥ ಸಮುದಾಯಗಳ ಪರವಾಗಿ ನಾಯಕರಿದ್ರಿ, ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ಇದ್ದೀವಿ. ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ಮುಟ್ಟಿಸಿದ್ದೀವಿ. ನಂತರ ಅಮಿತ್ ಶಾ ಅವ್ರ ಸಾಹೇಬರು ಕೂಡ ಈ ಸುದ್ದಿಯನ್ನು ಕೂಡ ನಾವು ಮುಟ್ಟಿಸಿದ್ದೀವಿ. ಹಂಗಾಗಿ ನಾವೆಲ್ಲರೂ ಕೂಡ ನಿನ್ನ ಪರವಾಗಿದ್ದೀವಿ ರಾಮುಲು ಅನ್ನೋಂಥ ಮಾತನ್ನು ಕೂಡ ಅವರು ಹೇಳಿದರು. ಕೂಡ ಎಲ್ಲ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಇಲ್ಲ ರೀ, ರಾಮುಲು ಇಸ್ ಅ ಹಾರ್ಡ್ ವರ್ಕರ್ ಮ್ಯಾನ್, ಬಡತನರ ಬಗ್ಗೆ, ರೈತರ ಬಗ್ಗೆ, ಹಿಂದುಳಿದಂಥ ಜಾತಿಗಳ ಬಗ್ಗೆ ಕಳ್ಕಳಿರೋಂಥ ಒಬ್ಬ ನಾಯಕ, ಆ ಮನುಷ್ಯನನ್ನ ನಾವು ಕಳ್ಕೋಬಾರ್ದು ಅನ್ನೋಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸಿರೋ ಕಾರಣ ಇನ್ನು ಮುಂದೆ ಏನೇ ಇದ್ದರೆ ಕೂಡ ನನ್ನ ಪಾರ್ಟಿಯಲ್ಲಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ.
ಅಂದರೆ ನಾನು ಯಾವುದೇ ಮನಸ್ಸಲ್ಲಿ ಹಿಡ್ಕೊಂಡು ಯಾವ ವಿಷಯನೂ ಕೂಡ ಒಳಗಡೆ ಹಿಡ್ಕೊಳ್ಳಾರ್ದಂತ ಎಲ್ಲ ವಿಷಯಗಳನ್ನು ನಾನು ಪಾರ್ಟಿಯವರಿಗೆ ತಿಳಿಸಿದ್ದೀನಿ. ಇನ್ನು ಮುಂದೆ ಏನೇ ಇದ್ದರೆ ಕೂಡ ನಮ್ಮ 4 ಗೋಡೆಗಳ ಮಧ್ಯೆ ಕುಂತ್ಕೊಂಡು ಅವರೆಲ್ಲ ಪಾರ್ಟಿ ನಾಯಕರು ಅವ್ರ ಹತ್ರ ಯಾವುದೇ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಈ ರೀತಿ ಮುಂದಕ್ಕೆ ಮರಳಿ ಕಳಿಸ್ಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ಕೂಡ ನಾನು ವಿನಂತಿ ಮಾಡ್ಕೊತೀನಿ. ಯಾಕಂದರೆ ಎಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಕ್ರೆಡಿಬಿಲಿಟಿ ಅನ್ನೋಂಥದ್ದು ಭಾಳ ಮುಖ್ಯ. ಆ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡ್ರೆ ರಾಜಕಾರಣದಲ್ಲಿ ಯಾವುದೇ ಅಸ್ತಿತ್ವನೂ ಉಳಿಯಲ್ಲ. ಹಂಗಾಗಿ ನಾನು ಅನೇಕ ಬಾರಿ ಕೂಡ ಸ್ವಾಭಿಮಾನಕ್ಕೆ ತೊಂದರೆ ಆದಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿ ಸ್ವಾಭಿಮಾನಿಗೆ ತೊಂದರೆ ಆಗಿದೆ ಅನ್ನೋಂಥ ಟೈಮಲ್ಲಿ ಕೂಡ ಈ ರಾಜ್ಯದಲ್ಲಿದ್ದಂಥ ಎಲ್ಲ ಜಾತಿಯ ಎಲ್ಲ ಧರ್ಮೀಯರ ಜನರು ರಾಮ್ಲವರು ಸ್ವಾಭಿಮಾನ ಅಂದ ತಕ್ಷಣ ಯಾವುದೇ ವಿಚಾರವನ್ನು ನೋಡಲ್ಲ. ಅವ್ರಿಗೆ ರಾಜಕಾರಣ ಅನ್ನೋದಕ್ಕಿಂತ ಸ್ವಾಭಿಮಾನ ಭಾಳ ಮುಖ್ಯ ಆಗುತ್ತೆ. ಗೌರವ ಕೊಟ್ಟರೆ ನಾನು ಯಾರ ಮನೆ ಹತ್ರನೋ ಹೋಗಿ ಒಬ್ಬ ಸೇವಕನಾಗಿ ದುಡಿಯೋಕೆ ನಾನು ರೆಡಿ ಇದ್ದೀನಿ.